ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ರೊಟೀನ್ಗೆ ಸೆಟ್ ಆಗುವಂಥ ಟೈಮ್ ಬಂದಿದೆ. ಎಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಹಾಗಾಗಿ ನನ್ನ ಹೊಸ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ಮಕ್ಕಳಿಗೆ ರೊಟೀನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಆಲ್ಮೋಸ್ಟ್ ಒಂದು 3 ವಾರದಿಂದ ಅವನ ಸ್ಕೂಲ್ ಬಗ್ಗೆನೇ ಚಿಂತೆ ಆಗಿತ್ತು. ಯಾವ ಸ್ಕೂಲ್ಗೆ ಹಾಕೋಣ, ಲಾಸ್ಟ್ ಮಿನಿಟ್ವರೆಗೂ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಂಡು ಹುಡುಕಿದ್ದೀನಿ. ಆ್ಯಂಡ್ ಫೈನಲೈಸ್ ಮಾಡಿ ಮಂಡೇ ಅಡ್ಮಿಷನ್ ಮಾಡಿ ಬಂದಿದ್ದಾಯಿತು. ಸೊ ಇವತ್ತು ಹಿಂದಿನ ದಿವಸ ನೈಟು, ನಾಳೆ ಬೆಳಗ್ಗೆ ಅವನಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಮಧ್ಯದಲ್ಲಿ ಅಚ್ಚು ಕೂಡ ಯಾಕೋ ಹುಷಾರಿರಲಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು. ಅವನಿಗೂ ಕೂಡ ನೋಸ್ ಬ್ಲಾಕ್ ಆಗಿತ್ತು. ಅವನ್ನ ಕೆಳಗಡೆ ಮಲಗಿಸಿದ್ರೆ ಸಾಕು ಎದ್ದು ಬಿಡ್ತಿದ್ದ, ಮೂಗು ಕಟ್ಟಿದಂಗಾಗಿ. ಹಾಗಾಗಿ ತೊಡೆ ಮೇಲೆ ಹಾಕ್ಕೊಂಡು ಅವನನ್ನು ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಒಂದು ಸ್ವಲ್ಪ ನೇಸಲ್ ಡ್ರಾಪ್ಸ್ ಹಾಕಿದ್ಮೇಲೆ ಅವ್ನಿಗೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತು. ಅದಾದಮೇಲೆ ಅವನ್ನ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಬಂದು ನೆಕ್ಸ್ಟ್ ಡೇಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹಿಂದಿನ ದಿವಸ ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಮಕ್ಕಳನ್ನ ಬೆಳಗ್ಗೆ ಹೊತ್ತು ರೆಡಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾಳೆ ಹೇಗಿದ್ದರೂ ಅವನ ಫೇವ್ರೆಟ್ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ತುಂಬ ಏನೂ ಪ್ರಾಸೆಸ್ ಇರೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ನನಗೆ ಬೇಕಾಗಿರುವಂಥ ಕಾಳುಗಳನ್ನ ನಾನು ನೆನೆಸಿಟ್ಟಿದ್ದೆ, ಕಾಬೂಲ್ನ. ಸೊ ಬೆಳಗ್ಗೆ ಎದ್ದು ಒಂಚೂರು ಅದನ್ನು ಬೇಯಿಸ್ಕೊಂಡು ಅದ್ರ ಜೊತೆಗೆ ಗಂಜಿ ನನ್ನ ಬ್ರೇಕ್ಫಾಸ್ಟ್ ಆಗುತ್ತೆ. ಭೈರವ್ಗೆ ಅಂತ ಹೇಳಿಬಿಟ್ಟು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಬೇಕಿತ್ತು ಅವನಿಗೆ. ಸೊ ಅದನ್ನು ಕೂಡ ಎಲ್ಲ ಐಟಮ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಅವನ ಬ್ಯಾಸ್ಕೆಟ್ ಎಲ್ಲನೂ ರೆಡಿ ಮಾಡಿದ್ದಾಯಿತು. ಟೈಮ್ ಎಷ್ಟಾಗಿದೆ ಅಂದ್ಕೊಂಡಿದ್ಯಾ? ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ನೀನು? 7 o'clock. ಇನ್ನೂ ಎಷ್ಟೊತ್ತಾದರೂ ನಿದ್ದೆ ಬಂದಿಲ್ಲ ನಿನಗೆ? ಬೆಳಗ್ಗೆ ವ್ಯಾನಲ್ಲಿ ನಿದ್ದೆ ಮಾಡ್ಕೊಂಡು ಹೋಗ್ತೀಯ ಅಷ್ಟೇ. ಸರಿ ಬಾ, ಟೈಮ್ ಆಯಿತು, ನಾಳೆ ಸ್ಕೂಲ್ಗೆ ಹೋಗಬೇಕು. ಪ್ಲೀಸ್ ಬೇಟಾ, ಪ್ಲೀಸ್. ಗುಡ್ ಬಾಯ್ ಅಲ್ವಾ? ಅಚ್ಚು ನೋಡು ಆಲ್ರೆಡಿ ಮಲಗಿದ್ದಾನೆ. ಅಚ್ಚುಗೊಂದು ಕಿಸಿ ಕೊಟ್ಬಿಟ್ಟು ಮಲ್ಕೊಂಬಿಡು ಬಾ. ಅಚ್ಚುಗೆ, ನನಗಲ್ಲ. ಕಮ್ 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 ಕಮ್, ಮೇಕ್ ಇಟ್ ಫಾಸ್ಟ್. ಕಮ್ ಗೆಟ್ ಡೌನ್. ಹೋಗು, ಅಚ್ಚುಗೆ ಕಿಶಿ ಕೊಟ್ಟು ಮಲ್ಕೋ ಹೋಗು. Go sleep. Go ಅಮ್ಮ, ಪ್ಲೀಸ್. ನನ್ನ ಜೊತೆ ಬೇಡ. ನೀನು ಮತ್ತೆ ಗಲಾಟೆ ಮಾಡಿದ್ರೆ ಅವ್ನು ಅಚ್ಚುನೂ ಎದ್ದು ಬಿಡ್ತಾನೆ. ಹೋಗಪ್ಪ, ಪಪ್ಪ ಮಲ್ಕೊಂಡಿದೆ. ಗೋ ಸ್ಲೀಪ್. ಗುಡ್ ನೈಟ್. ಗೋ ಬಾಯ್. ಮಲಗಿಸುತ್ತೆ, ಹೋಗು ಮಲ್ಕೋಗಿ, ಈಗ ಸಾಕು. ಮಕ್ಕಳನ್ನ ಮಲಗಿಸೋದಲ್ಲಿ ಇರೋವಂಥ ಸಾಹಸ ಇನ್ಯಾವುದ್ರಲ್ಲೂ ಇಲ್ಲ ಅಂತ ಅನಿಸುತ್ತೆ. ಇನ್ನು ಇಬ್ಬರು ಕನ್ನಮ್ಮಗಳು ನನ್ನ ರೂಮಲ್ಲೇ ಮಲ್ಕೊಂಡ್ರು, ಖುಷಿಯಾಗುತ್ತೆ. ಭೈರವಿ ಇಡೀ ನೈಟ್ ನಿದ್ದೆ ಬಂದಿಲ್ಲ. ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಅವ್ನು ಪ್ರತಿ ಗಂಟೆಗೂ ಒಂದೊಂದು ಸತಿ ಎದ್ದು ಅಮ್ಮ ಟೈಮ್ ಆಯಿತು, ನೀನು ಮಲ್ಕೊಂಡ್ಬಿಡ್ತೀಯ, ಎದ್ದಾಳಮ್ಮ ಟೈಮ್ ಆಯಿತು ಅಂತ. ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಅವನಿಗಂತೂ. ಇನ್ನು 5 ಗಂಟೆಗೆ ಎದ್ಬಿಟ್ಟಿದ್ದ. ಯೂಶ್ವಲಿ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದಾಗಿಂದ ಅವನು ಎದ್ದೇಳ್ತಿದ್ದಿದ್ದೆ 9:30, 10 ಗಂಟೆ, ಕೆಲವೊಂದು ಸತಿ 11 ಗಂಟೆಗೂ ಎದ್ದಿದ್ದಿದೆ. ಬಟ್ ಇವತ್ತು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ನನಗಿಂತ ಮುಂಚೆನೇ ಎದ್ದು ನನ್ನನ್ನು ಎಬ್ಬರಿಸುವಂಥ ಮಗು. ನಿಜವಾಗ್ಲೂ ಎಷ್ಟು ಜನ ಮಕ್ಕಳು ಈ ರೀತಿ ಇರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವನಿಗೆ ಇರೋವಂಥ ಎಕ್ಸೈಟ್ಮೆಂಟ್ ನೋಡಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ, ಆಶ್ಚರ್ಯ ಎರಡೂ ಒಟ್ಟೊಟ್ಟಿಗೆ ಆಗ್ತಾಯಿತ್ತು. ಇವತ್ತು ಭೈರವ್ಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ನಿದ್ದೆನೇ ಬಂದಿಲ್ಲ ಅವನಿಗೆ. ಮಲಗಿದ್ದೆ 1 o'clockಗೆ. ನಾನು ಒಂದು ಸ್ವಲ್ಪ ಕ್ಲೀನಿಂಗು, ಆಮೇಲೆ ಒಂಚೂರೆಲ್ಲ ಐಟಮ್ಸ್ ಎಲ್ಲ ಎತ್ತಿಡಬೇಕಿತ್ತಲ್ಲ, ಅದನ್ನೆಲ್ಲ ಮಾಡೋ ತನಕನೂ ನನ್ನ ಜೊತೆ ಎದ್ದ 3 ಗಂಟೆಗೆ ಒಂದು ಸತಿ ಎದ್ಬಿಟ್ಟಮ್ಮ ಟೈಮ್ ಆಯಿತಾ ಅಂತಾನೆ. ಮತ್ತು ಇವಾಗ 5 ಗಂಟೆಗೆ ಎದ್ದು ಕೂತಿದ್ದಾನೆ. ಅಷ್ಟೊಂದು ಇಷ್ಟ ಯಾಕಂದರೆ ಸ್ಕೂಲ್ಗೆ ಹೋಗೋಕ್ಕೆ. ವೆರಿ ಗುಡ್. ಸೊ ಸ್ಕೂಲ್ಗೆ ಹೋಗ್ಬೇಕಂತ ಅವನು ತುಂಬ ಖುಷಿಯಾಗಿ ಎದ್ದು ಕೂತಿದ್ದಾನೆ. ಬಟ್ ನನಗೆ ಬೇಜಾರೇನು ಅಂತಂದರೆ ಇವಾಗೇನೋ ಎದ್ಬಿಡ್ತಾನೆ ಆಸೆಗೆ. ಆಮೇಲೆ ಕಾಲೇಜಲ್ಲಿ ಸ್ಕೂಲಲ್ಲಿ ನಿದ್ದೆ ಬಂದುಬಿಟ್ರೆ ಅಂತ. ಬಟ್ ಎಸ್, ಇವತ್ತು ಸ್ವಲ್ಪ ಬೇಗನೆ ಬಿಡ್ತಾರಂತೆ, 10:30 ಅಷ್ಟೊತ್ತಿಗೆಲ್ಲ. ಸೊ ಕರ್ಕೊಂಡು ಬಂದು ಆಮೇಲೆ ಮಲಗಿಸ್ಬೇಕು ಅಲ್ವಾ?
ಬಾ ಅಷ್ಟೊತ್ತಿಗೆ ಯೋಗನಾದರೂ ಮಾಡ್ಕೊಳ್ ಬಾ. ಯೋಗ ಮಾಡಿ ತೊಗೊಂಬೋಗು. ಸನ್ ರೈಸಿಂಗ್ ಆಗು ಬೇಗ ಬೇಗ ರೈಸಿಂಗ್ ಆಗು ಬೇಗ ರೈಸಿಂಗ್. ಸನ್ರೈಸ್ ಆಗುತ್ತೆ ಬಾ. ನೀನು ಯೋಗ ಮಾಡೋಗು. ಗೋಬ್ರಿಂಗ್ ಯೋಗ ಮ್ಯಾಟ್. ಸೊ ಇವತ್ತು ತಿಂಡಿ ಭೈರವಿಗೆ ಅವ್ನ ಫೇವ್ರೆಟ್ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದೋಸೆ ಇಟ್ಟು ಇದೆ, ಆಲೂಗೆಡ್ಡೆ ಪಲ್ಯ ಒಂದು ಮಾಡಬೇಕು. ಹಾಗಾಗಿ ಜಾಸ್ತಿ ಟೈಮೇನು ಬೇಡ, ಇನ್ನೂ ಟೈಮ್ ಇದೆ ಬೇಜಾನು. ಒಂಚೂರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡೋಣ. ಇನ್ನು ಭೈರವ್ಗೆ ಬೆಳಗ್ಗೆ ಯೋಗನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಮಕ್ಕಳಿಗೆ ಈ ಒಂದು ಟೈಮಿಂದ ಪ್ರಾಕ್ಟೀಸ್ ಮಾಡಿದ್ರೆ ದೊಡ್ಡವರಾದ್ಮೇಲೂ ಕೂಡ ಅದನ್ನು ಇಷ್ಟಪಟ್ಟು ಮಾಡ್ತಾರೆ. ಆ್ಯಕ್ಚುಲಿ ಅವ್ನು ಸ್ಕೂಲ್ಗೆ ಹೋಗಬೇಕಾದಾಗ ಸ್ಕೂಲಲ್ಲಿ ಕೂಡ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಆಸನಗಳನ್ನ ಹೇಳ್ಕೊಟ್ಟಿದ್ರು. ಅದು ಎಷ್ಟರ ಮಟ್ಟಿಗೆ ನೆನಪಿತ್ತೋ ಅವನಿಗಂತೂ ಗೊತ್ತಿಲ್ಲ. ಬಿಕಾಸ್ ಈ ಸಮ್ಮರ್ ಹಾಲಿಡೇಸ್ 2 ತಿಂಗಳು ಅವ್ನು ಏನೇನೂ ಮಾಡಿಲ್ಲ. ಎದಳೋದೇ ಲೇಟು, ಫುಲ್ಲು ಒಂಥರ ಲೆಥಾರ್ಜಿಕ್ಕಾಗೋಗ್ಬಿಟ್ಟಿದ್ದ. ಬಟ್ ಆಲ್ ಆಫ್ ಅ ಸಡನ್ ಈ ರೂಟೀನ್ಗೆ ಹೇಗೆ ಸೆಟ್ ಆಗ್ತಾನೋ ಅಂತ ನನಗಂತೂ ಟೆನ್ಷನ್ ಆಗಿತ್ತು. ಬಟ್ ಇವನ ಎಕ್ಸೈಟ್ಮೆಂಟ್ ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿಯಾಗತ್ತೆ. ಸೊ ಆರಾಮಾಗಿ ಅವನು ಕೂಡ ಯೋಗ ಮಾಡೋದಕ್ಕೆ ಎಲ್ಲ ರೆಡಿ ಆದ. ನನಗೆ ಅಷ್ಟು ಟೈಮ್ ಇರಲಿಲ್ಲ ಅವನಿಗೆ ಕುತ್ಕೊಂಡು ಯೋಗ ಎಲ್ಲ ಹೇಳ್ಕೊಡ್ಲಿಕ್ಕೆ. ಸೊ ಅದಕ್ಕೆ ನಾನು ಯೂಟ್ಯೂಬಲ್ಲಿ ವೀಡಿಯೋನ ಹಾಕಿ ಕೊಟ್ಟೆ ಅವನಿಗೆ. ಸೊ ದಟ್ ಅವನು ಅದನ್ನು ನೋಡಿಕೊಂಡು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಯೂಶ್ವಲಿ ನಮ್ಮನೆಯವ್ರು ಕೂಡ ಹಾಗೆ ಮಾಡ್ತಾರೆ. ಎಕ್ಸಸೈಸ್ನ ಪ್ಲೇ ಮಾಡಿಬಿಟ್ಟು ಅವ್ರ ಜೊತೆಗೆ ನೋಡ್ಕೊಂಡು ಮಾಡುವಂಥದ್ದು. ಭೈರವ್ಗೂ ಕೂಡ ಅದೇ ರೀತಿ. ಇಟ್ಸ್ ಆಲ್ವೇಸ್ ಬೆಟರ್ ಅಲ್ವಾ, ನಾವು ಪ್ರತಿ ಸತಿ ನಾವು ಜೊತೆಗೆ ಇದ್ದು ಮಾಡಿಸೋದಕ್ಕಿಂತ ಅವರೇ ಕಲಿತು ಅದನ್ನು ಮಾಡೋದ್ರಿಂದ ದಿ ಲರ್ನ್ ಇವನ್ ಮೋರ್ ಬೆಟರ್. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಂಗೆ ಮಾಡು ಹಿಂಗೆ ಮಾಡು ಅಂತಿದ್ದೆ. ಬಟ್ ಈ ಒಂದು ಟೈಮಲ್ಲಿ ಸುಮ್ಮನೆ ಒಂಚೂರು ಫ್ಲೆಕ್ಸಿಬಿಲಿಟಿ ಬಂದರೆ ಸಾಕು ಮಕ್ಕಳಿಗೆ. ಆಮೇಲೆ ಹೋಗ್ತಾ ಅವರೇ ಕಲಿತಾರೆ ಯಾವುದು ಸರಿ ಯಾವುದು ತಪ್ಪು, ಹೆಂಗೆ ಮಾಡಬೇಕು ಅನ್ನೋಂಥದ್ದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸುಮ್ಮನೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಸ್ಟ್ರೆಚಸ್ಸು ಎಕ್ಸಸೈಸಸ್ ಮಾಡ್ಕೊ ಅಂತ ಹೇಳಿಬಿಟ್ಟಿದ್ದೆ. ಮುಂದೆ ಇಟ್ಕೊ, ಇಲ್ಲಿ ಮುಂದೆಗಡೆನೇ ಇಟ್ಕೊ, ಮ್ಯಾಟ್ ಮುಂದೆ. ಮಾಡು. ಇನ್ನು ಅವನಲ್ಲಿ ಎಕ್ಸಸೈಸ್ ಮಾಡೋ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಪೊಟ್ಯಾಟೋನೆಲ್ಲ ಬೇಯಕ್ಕೆ ಇಟ್ಬಿಡೋಣ, ಆಮೇಲೆ ಸುಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆ, ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಸೊ ಈ 3 ಐಟಮ್ಸ್ ಇತ್ತು ಅಂತಂದರೆ ಆಲೂಗೆಡ್ಡೆ ಪಲ್ಯ ತುಂಬ ಬೇಗ ಆಗಿಬಿಡುತ್ತೆ. ಪೀಲ್ ಆಫ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅದೆಲ್ಲ ಆಯಿತು ಅಂದರೆ ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಜೊತೆಗೆ ನನ್ನ ಮುದ್ದು ಕಂದಮ್ಮ ಇವತ್ತು ಮಾಡ್ಕೊಂಡಿದ್ದು ನನಗಂತೂ ಖುಷಿ ಆಯಿತು. ಯೂಶ್ವಲಿ ಅವ್ನು ಮಲಗಿಬಿಟ್ಟಿರ್ತಿದ್ದ, ನಾನು ಮಾಡ್ತಿದ್ದೆ. ಬಟ್ ಇವತ್ತು ಅವನ ಜೊತೆ ಮಾತಾಡ್ತಾ ಅವನಿಗೆ ಹೇಳ್ತಾ ಇದ್ದೆ, ಇವತ್ತು ಸ್ಕೂಲ್ ಇರುತ್ತೆ ಕಂದ, ಟೀಚರ್ ನಿಮಗೆ ವೆಲ್ಕಮ್ ಮಾಡ್ತಾರೆ, ಫಸ್ಟ್ ಡೇ ಆಫ್ ಸ್ಕೂಲ್, ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಎಲ್ಲ. ಸೊ ಆ್ಯಕ್ಚುಲಿ ಅವ್ನು ಬಂದಾದಮೇಲೆ ಇವಾಗ ವಾಯ್ಸ್ ಓವರ್ ಮಾಡ್ತಾ ಇರೋದು. ವಾಪಸ್ ಬರಬೇಕಾದಾಗಲೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅವನು. ಆ್ಯಂಡ್ ಅವ್ನ ಬುಕ್ಸ್ ಕೂಡ ಬರಬೇಕಿತ್ತು, ಬುಕ್ಸ್ ಕೂಡ ಬಂತು. ಸೊ ಅದ್ರದ್ದು ಒಂಚೂರು ಬೈಂಡಿಂಗ್ ಎಲ್ಲ ಮಾಡಬೇಕು. ಯೂನಿಫಾರ್ಮ್ಸ್ದು ಬುಕ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ಆಗಲೇ, ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದು ಯಾವ ಸ್ಕೂಲು ಏನು ಎತ್ತ ಅಂತ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಬುಕ್ಸ್ ತೊಗೊಳ್ಳೋದು. ಬಟ್ ದಟ್ಸ್ ಓಕೆ, 1 or 2 days ಡಿಲೇ ಆಗೋ. ಇನ್ನು ನನಗೆ ಇನ್ನೊಂದು ಏನು ಟೆನ್ಷನ್ ಇತ್ತು ಅಂತ ಹೇಳಿದ್ರೆ, ಸೊ ಪ್ಲೇ ಸ್ಕೂಲ್ ಅಥವಾ ಕಿಂಡರ್ ಗಾರ್ಡನಿಂದ ಒಂದು ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಅವನ ಟ್ರಾನ್ಸಿಷನ್ ಹೇಗಿರುತ್ತೆ ಅನ್ನೋವಂಥದ್ದು ಒಂದು ಇತ್ತು ಟೆನ್ಷನ್ನು. ಬಟ್ ಗೊತ್ತಿಲ್ಲ ಇನ್ನೂ ಹೇಗಾಗತ್ತೆ, ಹೆಂಗೆ ಒಪ್ಕೊಂಡು ಹೋಗ್ತಾನೆ ಟೀಚರ್ಸ್ಗಳಿಗೆ ಎಲ್ಲನೂ ಅಂತ ಏನೂ ಗೊತ್ತಿಲ್ಲ ಇನ್ನೂ. ಸೊ ನೋಡಬೇಕು, ಆ್ಯಸ್ ಇನ್ ಟೈಮ್ ಪಾಸಸ್ ಮಾಡೋಣ ಅಂತ ಹೇಳಿ. ಸೊ ಆ್ಯಕ್ಚುಲಿ ಒನ್ ಆಫ್ ದ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಜೊತೆ ಮಾತಾಡ್ತಾಗಲೂ ಅವ್ರು ಕೇಳಿದ ಒಂದೇ ಕ್ವೆಶನ್, ಯಾಕೆ UKGಗೆ ಚೇಂಜ್ ಮಾಡ್ತಿದ್ದಾರೆ? ಯೂಶ್ವಲಿ ಎಲ್ಲರೂ ಫಸ್ಟ್ ಸ್ಟ್ಯಾಂಡರ್ಡಿಗೆ ಚೇಂಜ್ ಮಾಡ್ತಾರೆ. ಸೊ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲ ಥಾಟ್ ಪ್ರಾಸೆಸ್, ಯಾಕೆ ಅಂತ ಕೇಳಿದ್ರು. ಸೊ ನಂದು ಇದ್ದಿದ್ದು ಮೈಂಡಲ್ಲಿ ಒಂದೇ, ಆಲ್ಮೋಸ್ಟ್ ಅವನು ಯೂರೋ ಕಿಡ್ಸಲ್ಲಿ 3 years ಮಾಡಿದ್ದ. ಸೊ ಇವಾಗ ಒಂದು ಸ್ವಲ್ಪ ಟ್ರಾನ್ಸಿಷನ್ಗೆ ಅವ್ನು ರೆಡಿ ಇದ್ದಾನೆ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ UKGಗೆ ಹಾಕಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವನು ಆರಾಮಾಗಿ ಸೆಟ್ ಆಗಿರ್ತಾನೆ. ಸೊ ದಟ್ ಅವ್ನಿಗೆ ಹೊಸದು ಅಂತ ಅನಿಸೋದಿಲ್ಲ ಅನ್ನೋಂಥದ್ದು. ಬಟ್ ಎಸ್, ಡೆಫಿನೆಟ್ಲಿ ಅವ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾನೆ ಅವನು ಯೂರೋ ಕಿಡ್ಸಲ್ಲಿ, ಅವ್ರ ಟೀಚರ್ಸ್ನ ಎಲ್ಲರನ್ನೂ.
ಸೊ ಎಸ್ ಹೀ ಈಸ್ ಗೋಯಿಂಗ್ ಟು ಮೇಕ್ ನ್ಯೂ ಫ್ರೆಂಡ್ಸ್ ಅನ್ನೋವಂಥದ್ದು ಒಂದು ಖುಷಿ. ಸೊ ಎಲ್ಲ ಆಯಿತು, ಯೋಗ ಎಲ್ಲ ಮಾಡಾದ್ಮೇಲೆ ಅಮ್ಮ ನಾನು ಸನ್ರೈಸ್ ನೋಡ್ಕೊಂಡು ಬರ್ತೀನಿ, ವಾಕಿಂಗ್ ಹೋಗ್ತೀನಿ ಅಂತ ಹೇಳಿ ರೆಡಿ ಆದ. ಸರಿ ಆಯಿತು ಹೋಗ್ಬೇಕಂದಮ್ಮ ಅಂತ ಹೇಳಿದೆ. ಸೊ ಈ ನಡುವೆ ಅಂತೂ ಅವ್ನು ರೂಢಿ ಆಗಿದ್ದಾನೆ, ಹೋಗಿ ಬರೋ ಅಂಥದ್ದು ಅವನೇನೆ. ಸೊ ಹತ್ತಿರದಲ್ಲೇ ದೇವಸ್ಥಾನದ ಹತ್ರ ಸುತ್ತ ಆಟ ಆಡಿಕೊಂಡು ಬರ್ತೀನಿ ಅಂತ ಹೇಳಿ. ಬಾಯ್, ಬೇಗ ಬಾ. ಇನ್ನು ಅವ್ನು ಬರೋಷ್ಟೊತ್ತಿಗೆ ಹಾಲೆಲ್ಲ ರೆಡಿ ಮಾಡಿ ಇಟ್ಟಿರೋಣ, ಮತ್ತು ಅವ್ನು ಬರೋಷ್ಟೊತ್ತಿಗೆ ತಣ್ಣಗೆ ಕೂಡ ಆಗಿರುತ್ತೆ ಅಂತ ಹೇಳಿ ನನಗೂ ನೈಟೆಲ್ಲ ನಿದ್ದೆ ಕೊಟ್ಟಿಲ್ಲ ಅವನ ಎಕ್ಸೈಟ್ಮೆಂಟನ್ನೆಲ್ಲ ನನ್ನ ಮೇಲೆ ತೋರಿಸಿದ್ದ. ಸೊ ಹಾಗಾಗಿ ನಾನು ಸ್ವಲ್ಪ ಹಾಲು ಕುಡಿಯೋಣ ಅಂತ ಹೇಳಿ, ನಾನು ನಮ್ಮ ಮನೆಯವ್ರು ಕೂಡ ಆಲ್ರೆಡಿ ಎದ್ದಿದ್ರು. ಸೊ ಹಾಗಾಗಿ 3 ಜನಕ್ಕೂ ಹಾಲು ಮಾಡ್ಕೊಂಡ್ವಿ. ಹಾಲು ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಒಂಚೂರೆಲ್ಲ ವಾಶ್ ಮಾಡಿ ಇಡೋಣ ವೆಜಿಟೇಬಲ್ಸ್ನ ಅಂತ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಅವ್ನು ವಾಕ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಪಲ್ಯ ಆಯಿತು ಅಂತಂದರೆ ಇನ್ನೇನು ಒಂದು 10 ನಿಮಿಷ ಇದೆ ಅನ್ನಂಗೆ ದೋಸೆನ ಮಾಡ್ಬೋದು. ಯೂಶ್ವಲಿ ಅವ್ನಿಗಿಷ್ಟು ಬೇಗ ತಿಂದು ರೂಢಿ ಇಲ್ಲ. ಸೊ ಹಾಗಾಗಿ ಹಾಲು ಬಿಸ್ಕೆಟು ಕುಡಿದು ಹೋಗಿರ್ತಾನೆ. ಆಮೇಲೆ ನಾವು ಬಾಕ್ಸಿಗೆ ಹಾಕಿದ್ದನ್ನ ತಿನ್ಕೊಂಡು ಬರ್ತಾನೆ ಅಂತ ಹೇಳಿ ಅಂದ್ಕೊಂಡ್ವಿ. ಬಿಕಾಸ್ ಇಷ್ಟು ಬೇಗ ಅವ್ನು ತಿಂದಿದ್ದೇ ಇಲ್ಲ. ಸೊ ಹಾಗಾಗಿ ಹಾಲು ಬಿಸ್ಕೆಟ್ ಅಷ್ಟೇ. ಬಟ್ ಅಲ್ಲಿ ಎಷ್ಟು ತಿಂತಾನೆ ಅಂತ ಗೊತ್ತಿಲ್ಲ. ಬಿಕಾಸ್ ಭೈರವ್ ತುಂಬ ಫಝಿ ಈಟರ್, ಊಟ ಮಾಡೋದಕ್ಕೆ ತುಂಬ ಕಾಡಿಸ್ತಾನೆ ನನ್ನ. ಹಂಗೆ ನೋಡಿಕೊಂಡ್ರೆ ಅಚ್ಚನೇ ಎಷ್ಟೋ ಪರವಾಗಿಲ್ಲ. ನಾನು ತುಂಬ ಜನ ನನ್ನ ಕೊಲೀಗ್ಸ್ಗೆ ಅದೇ ಹೇಳ್ತೀನಿ, ಭೈರವ್ ತಿನ್ನೋಕ್ಕೆ ತುಂಬ ಕಾಟ ಕೊಡ್ತಾನೆ, ಬಟ್ ಅಚ್ಚು ಆ ಥರ ಇಲ್ಲ ಅಂತ. ಸೊ ಅದಕ್ಕೆ ಅವ್ರು ಹೇಳೋದು ಯೂಶ್ವಲಿ ಆ ಥರ ಇರ್ತಾರೆ, ಒಂದೊಂದು ಮಕ್ಕಳು ಚೆನ್ನಾಗಿ ತಿಂದರೆ ಇನ್ನೊಂದು ಮಕ್ಕಳು ಕಾಟ ಕೊಡೋಕ್ಕೆ ಇರ್ತಾರೆ ಅಂತ. ಸೊ ಭೈರವ್ದಂತೂ ಈಗಿಂದ ಅಂತ ಅಲ್ಲ, ಅವನು ಚಿಕ್ಕದ್ರಿಂದನೂ ಅವನು ತಿನ್ನೋದಕ್ಕೆ ತುಂಬ ಕಾಡಿಸ್ಕೊಳ್ತಿದ್ದ. ಏನೇ ಎಷ್ಟೇ ಟೇಸ್ಟಿಯಾಗಿ ಮಾಡಿಕೊಟ್ರೂ ಅವನಿಗಾಗೋದಿಲ್ಲ. ಅದರಲ್ಲಿ ಹೇಳಬೇಕು ಅಂತಂದರೆ ಚಿಕನ್ ಇದ್ದರೆ ಒಂಚೂರು ಹೋಗುತ್ತೆ, ಏನಾದರೂ ದೋಸೆ ಚಪಾತಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಅಂದರೆ ಒಂದು ಚಪಾತಿ ಕಷ್ಟಪಟ್ಟು ತಿನ್ಸೋ ಜಾಗದಲ್ಲಿ 1.5-2 ಚಪಾತಿ ತನಕನೂ ಹೋಗುತ್ತೆ. ಸೊ ನಾನ್ ವೆಜ್ ಅವ್ನ ಫೇವ್ರೆಟು. ಅದರಲ್ಲೂ ಸ್ಪೆಷಲಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ ಅಲ್ವಾ, ಚಿಕನ್ ಸಾಂಬಾರು ಇಲ್ಲ ಚಿಕನ್ ಏನೋ ಒಂದು ಕಬಾಬು ಏನೋ ಇದ್ರೂ ಒಂದು ಚೂರು ಅದ್ರ ಜೊತೆ ಹೋಗುತ್ತೆ. ಇಲ್ಲ ಅಂತಂದರೆ ಬೇರೆ ಯಾವ ಸಾರು ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ. ಒಂದು ಸ್ವಲ್ಪ ಮಸಾಲೆ ಸಾರಿರೋ ಅಂಥದ್ದು ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವಾಗ ನನಗೆ ಇರುವಂಥ ದೊಡ್ಡ ಚಾಲೆಂಜು ಅವನಿಗೆ ಇಷ್ಟ ಆಗೋವಂಥ ಅಡುಗೆಗಳನ್ನ ಮಾಡಿ ಅವನು ಬಾಕ್ಸಿಗೆ ಕಟ್ಟೋದು. ನಮ್ಮನೆಯವ್ರು ಅದೇ ಅಂತಯಿದ್ರು, ಇಷ್ಟು ಬೆಳಗ್ಗೆ ನನಗೂ ಕೂಡ ಇಷ್ಟು ಬಾಕ್ಸ್ ಎಲ್ಲ ಕಟ್ಟಿ ಕಳಿಸಿದ್ದಂಥದ್ದೇ ಇಲ್ಲ ಅಂಥೇಳಿ. ಸೊ ಅದಕ್ಕೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಅವನ ಸ್ಕೂಲ್ ಬಸ್ ಬಂತು. ಹೇಳು ಕಳಿಸು ಭೈರವ್ ಅಂತ ಹೇಳಿ. ಸರ್ ಭೈರವ್ ಇನ್ನು ಆರಾಮ್ಸೆ ಅವ್ನು ಹೋಗಿ ಕೂತ್ಕೊಂಡ, ಯಾವುದೇ ರೀತಿ ಕಿರಿಕಿರಿ ಇಲ್ಲ, ಆರಾಮಾಗಿ ಖುಷಿಯಾಗೋದ. ನನಗೂ ಅದೇ ಖುಷಿ ಅನಿಸ್ತು. ಒಂಚೂರು ಅವನೇನಾದರೂ ಹತ್ತು ಬಿಟ್ಟಿದ್ರೆ ನಾನು ಒಂಥರ ಬ್ರೇಕ್ ಡೌನ್ ಆಗಿಬಿಡ್ತಿದ್ದೆ ಅನಿಸುತ್ತೆ. ಬಟ್ ಅವ್ನು ಹೋಗಿದ್ದು ಆರಾಮಾಗಿ ಖುಷಿಯಾಗಿ ಹೋಗಿ ಅವ್ನ ಪಾಡಿಗೆ ಒಂದು ವಿಂಡೋ ಸೀಟ್ ಇಟ್ಕೊಂಡು ಕೂತ್ಕೊಂಡ. ಸೊ ನಾನು ಕೂಡ ಮನೆಗೆ ಬಂದು ಒಂಚೂರು ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒಂಚೂರು ಕಸ ಗುಡಿಸಿ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ. ಸೊ ನಾನು ಕೂಡ ಅವ್ನು ಹೊರಟಿ ಒಂದು 1/2 ಅವರಿಗೆ ನಾನು ಕೂಡ ಹೊರಡಬೇಕು. ಇನ್ನು ಮನೆಗೆ ಬಂದು ಒಂದು 10 ನಿಮಿಷ ಅಷ್ಟೊತ್ತಿಗೆ ನನ್ನ ಚಿಕ್ಕ ಬಾಸ್, ನಮ್ಮ ಬೇಬಿ ಬಾಸ್ ಎದ್ಬಿಟ್ಟಿದ್ರು. ಅಷ್ಟೊತ್ತಿಗೆ ನೋಡ್ಬೋದು, ನಾನು ಎದ್ದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಎದ್ದು ನಿಂತ್ಕೊಂಡು ಸುಪ್ರಭಾತ ಹಾಕ್ಕೊಂಡು ನಿಂತಿದ್ದಾರೆ ನಮ್ಮ ಸಾಹೇಬರು. Good morning. ಹೇಳು. ಇನ್ನು ನನಗಂತೂ ಬೆಳಗ್ಗೆ ಹೊತ್ತೆ ಈ ರೀತಿ ಎಲ್ಲ ಕೆಲಸಗಳು ಆಗಿ ದೇವ್ರ ಪೂಜೆ ಮಾಡಿ ನೆಮ್ಮದಿಯಾಗಿ ಆಫೀಸ್ಗೆ ಹೋಗೋವಂಥದ್ದು ನನಗೆ ಸಿಕ್ಕಾಬಟ್ಟೆ ಪೀಸ್ಫುಲ್ ಅನಿಸುತ್ತೆ. ದಿಸ್ ಈಸ್ ದ ಅಲ್ಟಿಮೇಟ್ ಎಕ್ಸ್ಪೆಕ್ಟೇಷನ್ ಫಾರ್ ಮೀ. ಬಿಕಾಸ್ ಬೆಳಗ್ಗೆ ಒಂದು ಒಳ್ಳೆ ರೀತಿಲಿ ಶುರುವಾಗ್ಬಿಡ್ತು ಅಂತಂದರೆ ನಮಗೆ ಇಡೀ ದಿವಸ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ. ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದಾಗಲೂ ಒಂಥರ
ಯುನೋ ಆ್ಯಕ್ಟಿವ್ ಮೈಂಡ್ ಅನ್ನೋ ಅಂಥದ್ದು ಇರುತ್ತೆ. ಬೆಳಗ್ಗೆ ಏನಾದರೂ ಒಂಚೂರು ಕಿರಿಕಿರಿ ಇಲ್ಲ ಏನಾದರೂ ಮಾತುಕತೆ ಜಡ ಆಯಿತು ಅಂತಂದರೆ ಇಡೀ ದಿವಸ ನಂದು ಅದೇ ಮೂಡಾಗಿರುತ್ತೆ. ಸೊ ಆದಷ್ಟು ನನ್ನ ದಿವಸನ ಇದೇ ರೀತಿ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಥ್ರೂ ಔಟ್ ದ ಡೇ ಆಫೀಸಲ್ಲೂ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಮನೆಯಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಈಗಂತೂ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೂವು ತೊಗೊಂಡು ಬಂದಿಲ್ಲ, ಅಯ್ಯೋ ಹಾಕೋದಕ್ಕೆ ಟೈಮ್ ಆಗೋಗ್ಬಿಡತ್ತೆ ಅನ್ನೋವಂಥದ್ದೆಲ್ಲ ಆಗ್ತಿತ್ತು. ಸೊ ಈ ನಡುವೆ ಹೂಗಳಿಗೂ ವರ್ತನೆ ಹೇಳ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಮರ್ತಿದ್ರೂ ಕೂಡ ಎಷ್ಟೋ ಸತಿ ಅವರೇ ತೊಗೊಂಡು ಬಂದುಬಿಟ್ಟು ಕೊಡ್ತಾರಲ್ಲ. ಸೊ ಓಕೆ, ಹೂವು ಇದೆ, ದೇವರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ. ಮತ್ತು ತುಂಬ ಜಾಸ್ತಿನೂ ಇಟ್ಕೊಂಡಿಲ್ಲ ನಾನು ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಆ ಥರ ಏನು. ಸೊ ಹಾಗಾಗಿ ತುಂಬ ಬೇಗನೆ ಪೂಜೆ ಆಗೋಗ್ಬಿಡತ್ತೆ. ಒಂದು 5 to 6 ಮಿನಿಟ್ಸಲ್ಲಿ ಹೂವು ತೆಗೆದು ಹೂವು ಹಾಕ್ಬೋದು. ಸೊ ಆ್ಯಸ್ ಯೂಶ್ವಲ್ ಭೈರವ್ಗೆ ಬೇಗ ಬಿಡ್ತೀವಿ ಸ್ಕೂಲಿಂದ ಅಂತ ಹೇಳಿದರು. ಬಿಕಾಸ್ ಒಂದು ಸ್ವಲ್ಪ ಅವ್ರಿಗೆ ಸೆಟ್ ಆಗೋದಕ್ಕೆ ಬೇಕಾಗತ್ತಲ್ಲ ಟೈಮು ಅಂಥೇಳಿ. ಸೊ ಎಲ್ಲ ಪೇರೆಂಟ್ಸ್ದು ಒಂಥರ ಖುಷಿ ಮುಖದಲ್ಲಿ ಅವ್ರ ಮಕ್ಳುಗಳನ್ನ ನೋಡಿದಾಗ. ಸೊ ಐ ವಾಸ್ ಏಬಲ್ ಟು ಸಿ ಎಲ್ಲರೂ ಎಷ್ಟು ಖುಷಿಯಾಗಿ ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ನಾನು ಕೂಡ ಹೊರಟೆ. ಸೊ 10:30ಗೆ ನಾನು ಆಫೀಸ್ಗೆ ಹೋಗಿ ಪಂಚ್ ಮಾಡಿ ಕರ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋದೆ. ನನಗೆ ಯಾವ ಕ್ಲಾಸು ಏನು ಏನೂ ಗೊತ್ತಿಲ್ಲ. ಅಲ್ಲೆಲ್ಲ ಹುಡುಕಾಡಿ ಆಮೇಲೆ ನೋಡಿದ್ರೆ ಎಲ್ಲ ಮಕ್ಕಳು ಅವ್ರ ಪೇರೆಂಟ್ಸ್ಗೋಸ್ಕರ ಅವರು ಎಲ್ಲ ಬಗ್ಗೆ ನಮ್ಮ ಪೇರೆಂಟ್ಸು ಬಂದಿದ್ದಾರೆ ಅಂತ ನೋಡ್ತಾಯಿದ್ರು. ಇನ್ನು ಭೈರವ್ನನ್ನು ಅಲ್ಲಿಂದನೇ ನೋಡಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ನೋಡಿಬಿಟ್ಟು ಹಾಯ್ ಹೇಳ್ದ. Come, let's go. ಹಿಂಗೆ ಹೋಗ್ಬೇಕು ಬಾ. ಓಕೆ. You wanna play? Okay. Careful. Excuse me, Putta. Chalo. What you wanna play? ಇನ್ನು ಭೈರವ್ಗೆ ಸ್ಕೂಲಿಂದ ಬಂದು ಸಿಕ್ಕಾಬಟ್ಟೆ ಖುಷಿಯಾಗಿದೆ. ನನಗೆ ಈಗಲೂ ನೆನಪಿದೆ, ಅವನ್ನ ಫಸ್ಟ್ ಡೇ ಆಫ್ ಸ್ಕೂಲ್ಗೆ ಸಿಕ್ಕಾಬಟ್ಟೆ ಹತ್ಕೊಂಡು ನಾನು ಹೋಗಲ್ಲ ಅಂತೆಲ್ಲ ಅಳ್ತಿದ್ದ. ಮತ್ತು ವಾಪಸ್ ಕರ್ಕೊಂಬರಕ್ಕೆ ಬಂದಾಗ್ಲೂ ಅಳ್ತಾ ಇದ್ದ. ಸೊ ಆಲ್ಮೋಸ್ಟ್ ಒಂದು ವಾರ ಅದೇ ರೀತಿ ಇತ್ತು. ಒಂದು ವಾರ ಇಲ್ಲ ಅಂದ್ಕೊಳ್ತೀನಿ, 2 days. ಬಟ್ ಒಂಚೂರು ಇತ್ತು ನಾನು ಹೋಗಲ್ಲ ಅನ್ನೋವಂಥದ್ದು. ನಾನು ಬಿಡ್ತಾ ಇರಲಿಲ್ಲ, ಕರ್ಕೊಂಡೋಗಿ ಐ ವಾಸ್ ಸೋ ರೂಡ್ ಅಂತ ಅನಿಸುತ್ತೆ. ಬಟ್ ತಾಯಿಯಾಗಿ ನಾನು ಅವಾಗ ಮುದ್ದು ಮಾಡಿದರೆ ಮೇ ಬಿ ಆ ಸಿಚುವೇಶನ್ ಎಲ್ಲ ತಾಯಂದಿರು ಫೇಸ್ ಮಾಡಿರ್ತಾರೆ. ಫಸ್ಟ್ ಡೇ ಆಫ್ ದ ಸ್ಕೂಲ್ ಮಕ್ಕಳು ಅಳೋದು, ಕಿರ್ಚೋದು, ಬೇಡ ಅನ್ನೋದು, ಹೋಗಲ್ಲ ನಾನು ಅನ್ನೋದು. ಬಟ್ ಆಫ್ಟರ್ ದ್ಯಾಟ್ ದೇ ಲವ್ ಗೋಯಿಂಗ್. ಸೊ ಎಕ್ಸಾಂಪಲ್ ಭೈರವನೇ ಫಸ್ಟ್ ಡೇ ಆಫ್ ಅವನ ಪ್ಲೇ ಗ್ರೂಪಿಗೆ ಹೋಗಬೇಕಾದಾಗ ಸಿಕ್ಕಾಬಟ್ಟೆ ಹತ್ತಿದ್ದ. ಬಟ್ ಇವತ್ತು ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿಯಾಗತ್ತೆ. ಹಿ ಅಂಡರ್ಸ್ಟ್ಯಾಂಡ್ಸ್, ಆ ಸಿಚುವೇಶನ್ ಗೊತ್ತಾಗುತ್ತೆ. ಆ ಒಂದು ಮೆಚುರಿಟಿ ಅವನ ಏಜ್ಗಿಂತ ಜಾಸ್ತಿನೇ ಬಂದಿದೆ ಅಂತ ಅನಿಸುತ್ತೆ. ಸೊ ಫೈನಲಿ ಅವನ್ನ ಕರ್ಕೊಂಡು ಬಂದೆ. ಮತ್ತು ಒಂದು ಸ್ವಲ್ಪ ಆಫೀಸಲ್ಲಿ ಎಂಕ್ವೈರಿ ಏನೋ ಕೇಳೋದಿತ್ತು ಆ್ಯಪ್ ಬಗ್ಗೆ, ಸ್ಕೂಲ್ ಆ್ಯಪ್ ಬಗ್ಗೆ ಎಲ್ಲ. ಸೊ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಆಫೀಸಿಗೆ ಕರ್ಕೊಂಡೋಗಿ ಈ ರೀತಿ ಇತ್ತು ಭೈರವನ ಫಸ್ಟ್ ಡೇ ಆ್ಯಟ್ ಸ್ಕೂಲ್. ಎಸ್, ನೋಡಿದ್ರಲ್ಲ, ಬೆಳಗ್ಗೆಯಿಂದ ಆಲ್ಮೋಸ್ಟ್ 5 o'clock ತನಕನೂ ನನ್ನ ಜೊತೆನೇ ಇದ್ದ. ಕಾಲೇಜಲ್ಲಿ ಆಟ ಆಡಿಕೊಂಡು ನನ್ನ ಕೊಲೀಗ್ಸ್ ಜೊತೆ ಮಜಾ ಮಾಡಿಕೊಂಡು ಆರಾಮಾಗಿ ಚಿಲ್ಡಾಗಿ. ಸೊ ಮನೆಗೆ ಕರ್ಕೊಂಡು ಬಂದೆ. ಈಗ ನಾನು ಸ್ವಲ್ಪ ವಾಯ್ಸ್ ಓವರ್ ಮಾಡಿಬಿಡೋಣ. ಬಿಕಾಸ್ ಆ ದಿವ್ಸದ ಮಾಡಲಿಲ್ಲ ಅಂತಂದರೆ ತುಂಬಾ ಉಳ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಐ ಥಾಟ್ ಓಕೆ, ಈ ರೊಟೀನ್ ಜೊತೆಗೆ ಅಂದರೆ ಭೈರವ್ ಸ್ಕೂಲ್ ರೊಟೀನ್ ಜೊತೆಗೆ ನನ್ನ ವ್ಲಾಗ್ಸ್ ಕೂಡ ಕಂಟಿನ್ಯೂ ಆಗುತ್ತೆ. ಐ ಹೋಪ್ ಬಿಕಾಸ್ ತುಂಬ ಕಷ್ಟ ಆಗುತ್ತೆಪ್ಪ ಆ್ಯಕ್ಚುಲಿ. ಚಿಕ್ಕ ಮಗುನ ಅವನ್ನ ಮತ್ತು ಆಫೀಸ್ ಕೆಲಸ, ಎಷ್ಟು ಸತಿ ಏನೂ ಬೇಡಪ್ಪ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಬೇಡ ಅಂತ ಸಾಕಷ್ಟು ಬಾರಿ ಅನಿಸಿದೆ. ಬಟ್ ಐ ಕೀಪ್ ಮೋಟಿವೇಟಿಂಗ್ ಮೈ ಸೆಲ್ಫ್. ಇಲ್ಲ, ಐ ಕ್ಯಾನ್ ಡೂ ಇಟ್, ಐ ಟೇಕ್ ಸಮ್ ಟೈಮ್, ಲೇಟ್ ಆದರೂ ಪರವಾಗಿಲ್ಲ ಮಾಡುವ ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ಐ ಆಮ್ ಸ್ಟಾರ್ಟಿಂಗ್ ಬ್ಯಾಕ್ ವಿತ್ ಅ ನ್ಯೂ ರೊಟೀನ್. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇನ್ನಷ್ಟು ಹೊಸ ಕಂಟೆಂಟು, ಇನ್ನಷ್ಟು ವರ್ಕಿಂಗ್ ವುಮೆನ್ ವ್ಲಾಗ್ಸ್ ನಿಮ್ಗಳಿಗೆ ನೋಡೋಕ್ಕೆ ಸಿಗುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.